ರಂಗಭೂಮಿ ನಮ್ಗೆ ಬ್ಯಾಕ್ ಬೋನ್. ರಂಗಭೂಮಿಯಲ್ಲಿ ವರ್ಷಕ್ಕೊಂದು ನಾಟಕ ಬರೀಲೇಬೇಕು. ರಂಗಭೂಮಿಯಲ್ಲಿ ಕಾಂಪಿಟೇಟಿವ್ ಆಗಿರ್ತಾರೆ ಈ ಬೇರೆ ಬೇರೆ ಆರ್ಟಿಸ್ಟ್ಗಳು. ಸಿನಿಮಾಕ್ಕೆ ಬಂದಾಗ ಎಲ್ಲರೂ ಒಟ್ಟಾಗ್ತಾರೆ. ನಮ್ಗೆ ಗೊತ್ತಿರೋರು ನನಗೆ ರಾಜ್ ಸರ್ ಮಾತ್ರ. ಭೇಟಿಯಾಗೋ ಮುಂಚೆ ನನಗೆ ಸಿನಿಮಾ ಅಂದ್ರೆ ಬೇರೆ ರೀತಿ ಇತ್ತು. ಅವರನ್ನು ನೋಡಿದ ನಂತರ, ಅವ್ರ ಜೊತೆ ಮಾತಾಡಿದ ನಂತರ, ಇದೆಲ್ಲ ಸಿನಿಮಾ ಸ್ಕ್ರಿಪ್ಟ್ಗಳೇ ಅಲ್ಲ, ಸಿನಿಮಾ ಅಂದ್ರೇನೆ ಬೇರೆ. ಒಂದು ಮುಟ್ಟೆ ಕಥೆಯಿಂದಲೇ ನಾವೆಲ್ಲರೂ ಅವ್ರ ಜೊತೆ ಕೆಲಸ ಮಾಡಿದವರು. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯಾವ್ದು ಸಿಗುತ್ತೆ ಅದ್ರಲ್ಲಿ ಕೆಲಸ ಮಾಡಿದ್ರು. ಇವತ್ತು ಅವರನ್ನೇ ತಗೊಂಡ್ಬಂದು ಸಿನಿಮಾ ಮಾಡಿದ್ದಾರೆ. ತಮಿಳ್ ಸಿನಿಮಾ ನೋಡ್ತೀನಿ, ಮಲಯಾಳಂ ಸಿನಿಮಾ ನೋಡ್ತೀನಿ, ತೆಲುಗು ಸಿನಿಮಾ ನೋಡ್ತೀನಿ. ಯಾವ್ದಾದ್ರು ಒಂದು ಒಳ್ಳೆ ಸಿನಿಮಾ ಬಂದ್ರೆ ಯಾವ ಭಾಷೆ ಅಂತ ನೋಡೋದಿಲ್ಲ. ಮಲಯಾಳಂ ಅಲ್ಲಿ ಕಾಸರಗೋಡು ಮಲಯಾಳಂ ಬೇರೆ, ಕಾಂಜಂಗಾಡು ಬೇರೆ, ಕೊಚ್ಚಿದು ಬೇರೆ, ಅದು ಸಿನಿಮಾ ಬರುತ್ತೆ. ಅದ್ ನಮ್ಗೆ ಗೊತ್ತಿರೋದು ಮಲಯಾಳಂ ಒಂದು ಒಳ್ಳೆ ಸಿನಿಮಾ ಬಂದಿದೆ ಅಷ್ಟೇ. ಇದು ಹಾಗೆ ಇದೊಂದು ಸಿನಿಮಾ, ಸ್ಲ್ಯಾಂಗ್ ಅದು ಇದಿಲ್ಲ. ಇದು ಕನ್ನಡದಲ್ಲಿ ಒಂದು ಸಿನಿಮಾ. ಎತ್ತಾಣ ಮಾಮರ ಎತ್ತಾಣ ಕೋಗಿಲೆ, ಎತ್ತಾಣ ಮಾಮರ ಎತ್ತಾಣ ಕೋಗಿಲೆ, ಎತ್ತಾಣಿಂದೆತ್ತ ಸಂಬಂಧವಯ್ಯ. ಅಂದ್ರೆ ನಿಮ್ಮೆಲ್ಲರೊಳಗೂ ಒಬ್ಬ ರೈಟರ್ ಇದ್ದಾನೆ, ನಿಮ್ಮೆಲ್ಲರೊಳಗೂ ಒಬ್ಬ ನಟ ಇದ್ದಾನೆ, ನಿರ್ದೇಶಕನೂ ಇದ್ದಾನೆ. ಅಂದ್ರೆ ಈ ರೀತಿ ಅಪರೂಪ ಈ ಥರದ್ದು ಸಂಗಮ ಆಗೋದು ಅಥವಾ ಸೇರೋದು, ಈ ಥರದ ಮೈಂಡ್ಗಳೆಲ್ಲ ಸೇರ್ಕೊಳ್ಳೋದು, ಆ ಒಂದು ವಿಚಾರಕ್ಕೆ ತುಂಬ ವಿಶೇಷವಾಗಿ ಕಾಣಿಸ್ತಾ ಇದೆ ತಂಡ. ಅಂದರೆ ರಂಗಭೂಮಿ ನಮಗೆ ಬ್ಯಾಕ್ ಬೋನ್ ಸರ್. ಅಂದರೆ ರಂಗಭೂಮಿಯಲ್ಲಿ ವರ್ಷಕ್ಕೊಂದು ನಾಟಕ ಬರೀಲೇಬೇಕು. ಅದು ಜನರ ಮುಂದೆ ಬರಲೇಬೇಕು. ಅದರ ಅಭಿಪ್ರಾಯ ಎಲ್ಲ ನಮಗೆ ಸಿಗಲೇಬೇಕು. ಅದು ವರ್ಷಕ್ಕೊಂದು 2-3 ವರ್ಷ ತಗೊಂಡಲ್ಲ, ಪ್ರತಿ ವರ್ಷ ಡ್ರಾಮಾ ಮಾಡಬೇಕು. ಅಲ್ಲಿ ಅಂದರೆ ಹಾಸ್ಯಕ್ಕೆ ತುಂಬ ಒತ್ತು ಕೊಡ್ತಾರೆ. ಹಾಸ್ಯ ಬೇಕೇ ಬೇಕು. ಅದೇ ಒಂದು ನನಗೆ ಒಂದು ಪ್ರಾಕ್ಟೀಸ್ ಥರ ಆಗಿತ್ತು ನಾಟಕ. ಈ ಆರ್ಟಿಸ್ಟ್ಗಳು ತುಂಬ ಜನರು ನಮ್ಮ ತಂಡದಲ್ಲಿದ್ದವರು ಮತ್ತು ಬೇರೆ ರಂಗಭೂಮಿ ಇದರಲ್ಲಿ ಇದ್ದವರು ಎಲ್ಲ ಹಾಸ್ಯ ಕಲಾವಿದರು. ರಂಗಭೂಮಿಯಲ್ಲಿ ಕಾಂಪಿಟೇಟಿವ್ ಆಗಿರ್ತಾರೆ ಎಲ್ಲರೂ ಈ ಬೇರೆ ಬೇರೆ ಆರ್ಟಿಸ್ಟ್ಗಳು. ಸಿನಿಮಾಕ್ಕೆ ಬಂದಾಗ ಎಲ್ಲರೂ ಒಟ್ಟಾಗ್ತಾರೆ. ಒಂದು ಅಂದರೆ ಉದ್ದೇಶ ಒಂದೇ, ಮನರಂಜನೆ. ಒಂದು ನನಗೆ ಸಿನಿಮಾ ಮಾಡಬೇಕು ಅನ್ನೋ ಆಸೆ ಬಂದಾಗ ನಮಗೆ ಗೊತ್ತಿರೋರು ನನಗೆ ರಾಜ್ ಸರ್ ಮಾತ್ರ. ಅಂದರೆ ನನಗೆ ಹತ್ರದಲ್ಲಿರೋರು, ನಮ್ಮ ಸಿನಿಮಾದ ಆಲೋಚನೆಗಳನ್ನು ಬೇರೆ ರೀತಿ ತಂದವರು. ಅಂದರೆ ಅವರು ಭೇಟಿಯಾಗೋ ಮುಂಚೆ ನನಗೆ ಸಿನಿಮಾ ಅಂದರೆ ಬೇರೆ ರೀತಿ ಇತ್ತು. ಒಂದಷ್ಟು ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದೆ, ಆ ಥರ ಈ ಥರ ಅಂತಲ್ಲ. ಅವರನ್ನು ನೋಡಿದ ನಂತರ, ಅವ್ರ ಜೊತೆ ಮಾತಾಡಿದ ನಂತರ ಇದೆಲ್ಲ ಸಿನಿಮಾ ಸ್ಕ್ರಿಪ್ಟ್ಗಳೇ ಅಲ್ಲ, ಸಿನಿಮಾ ಅಂದ್ರೇನೆ ಬೇರೆ. ಆಗ ನಂಗೆ ಗೊತ್ತಾಗಿರೋದು, ನಾನು ರೈಟರ್ ಅಲ್ಲ, ನಾನು ಆ್ಯಕ್ಟರ್ ಅಲ್ಲ, ಇಲ್ಲಿಂದ ಕಲಿಬೇಕು ಅಂತ. ಅಲ್ಲಿಂದ ಅವ್ರ ಜೊತೆ ಮಾತಾಡ್ತಾ ಸಿನಿಮಾ ಅಂದರೆ ಹೇಗೆ, ಯಾವಾಗೆಲ್ಲ ಟೈಮ್ ಸಿಗುತ್ತೆ, ನೀವು ಇಂಟರ್ವ್ಯೂ ಮಾಡ್ತೀರಲ್ಲ, ಅವ್ರದ್ದೊಂದು ಇಂಟರ್ವ್ಯೂ ಸಿಕ್ಕಿದ್ರೆ ಸಾಕು, ನನಗೆ ಒಂದು ಮಾತಾಡ್ಲಿಕ್ಕೆ ಸಿಕ್ಕಿದ್ರೆ ಸಾಕು. ಆ ಥರ ಎಲ್ಲ ಆ ಟೈಮಲ್ಲಿ ಅವರನ್ನೆಲ್ಲ ನೋಡ್ತಾ ಅವ್ರ ಜೊತೆ ಮಾತಾಡ್ತಾ ಸಿನಿಮಾದ ಆಲೋಚನೆಗಳೇ ಬೇರೆ ಆಯಿತು. ಮಾಡಿದ್ರೆ ಇಂಥ ಒಂದು ಸಿನಿಮಾ ಮಾಡಬೇಕು. ಅವ್ರು ಹೇಳಿದರು, ನಮ್ಮ ಬದುಕಲ್ಲಿ ನಾವು ನೋಡಿರೋದನ್ನು ನಾವು ತೆರೆಗೆ ತರಬೇಕು. ನಾವೇನನ್ನು ನೋಡಿದ್ವಿ, ಬೇರೆ ಯಾವುದೋ ಸಿನಿಮಾದಿಂದ ನೋಡಿ ಈ ಥರ ಸಿನಿಮಾ ಮಾಡಬೇಕು ಅಂತ ಮಾಡೋದಲ್ಲ ಸ್ಕ್ರಿಪ್ಟ್. ನಮ್ಮಿಂದ ಅದು ಬರಬೇಕು, ಇಂಥದ್ದೊಂದು ಕತೆ ನಾವು ಸಿನಿಮಾ ಮಾಡಲೇಬೇಕು ಅಂತ ನಮಗೆ ಅನಿಸ್ಬೇಕು. ಅಂಥದ್ದು ಕಥೆಯನ್ನು ಹುಡುಕ್ಬೇಕು ಯಾವಾಗ. ಆಗ ಬಂದಿರೋಂಥ ಕತೆ ಇದು. ನಾನು ನೋಡಿರೋಂಥ ಒಂದಷ್ಟು ಪಾತ್ರಗಳು ನಾನು ಯಾವಾಗ ಹೇಳಬೇಕಾದ್ರೂ ನಗ್ತಾರೆ. ಓಕೆ, ಇದು ಆಗ್ಬೋದು ಏನೋ. 2 ವರ್ಷ ಆಯಿತು, 3 ವರ್ಷ, ಪುನಃ ಹೇಳ್ತೀನಿ ಯಾರಿಗಾದ್ರೂ ಕತೆ. ಹೇಳ್ಬೇಕಾದ್ರೆ ನಾನು ಸ್ವಲ್ಪ ಬದಲಾವಣೆ ನನ್ನಿಂದ ತಂದಿರ್ತೇನೆ. ಅವ್ರು ಹೇಳ್ಬೇಕಾದ್ರೆ ಅದೇ ಅವರಿಗೆ ಮನೋರಂಜನೆ ಸಿಗ್ತಾ ಇರ್ತದೆ. ಮತ್ತು ನನಗೆ ಸಿನಿಮಾ ಮಾಡಬೇಕಾದ್ರೆ ಒಂದೇ ಇದ್ದಿದ್ದು, ಅಂದರೆ ತಮಿಳ್ ಸಿನಿಮಾ ನೋಡ್ತೀನಿ, ಮಲಯಾಳಂ ಸಿನಿಮಾ ನೋಡ್ತೀನಿ, ತೆಲುಗು ಸಿನಿಮಾ ನೋಡ್ತೀನಿ, ಮರಾಠಿ ಸಿನಿಮಾ ನೋಡ್ತೀನಿ. ಯಾವುದಾದ್ರೂ ಒಂದು ಒಳ್ಳೆ ಸಿನಿಮಾ ಬಂದರೆ ಯಾವ ಭಾಷೆ ಅಂತ ನೋಡೋದಿಲ್ಲ. ಮತ್ತು ತಮಿಳ್ ಸಿನಿಮಾ ಬಂದರೆ ಅಲ್ಲಿದ್ದು ಬೇರೆ ಬೇರೆ ಸ್ಲ್ಯಾಂಗ್ ಇರುತ್ತೆ. ಅದು ತಿರುಚಿ ಸ್ಲ್ಯಾಂಗ್ ಬೇರೆ, ಚೆನ್ನೈದು ಬೇರೆ, ಅದು ನಮಗೆ ಗೊತ್ತಾಗಲ್ಲ. ಅದು ಅಲ್ಲಿಂದ ಒಂದು ಒಳ್ಳೆ ಸಿನಿಮಾ ಬಂದಿದೆ ಅಷ್ಟೇ. ನಾವು ಹೇಳೋದು ಒಂದೇ, ತಮಿಳ್ ಒಂದು ಒಳ್ಳೆ ಸಿನಿಮಾ ಬಂದಿದೆ. ಮಲಯಾಳಂ ಅಲ್ಲಿ ಕಾಸರಗೋಡು ಮಲಯಾಳಂ ಬೇರೆ, ಕಾಂಜಂಗಾಡು ಬೇರೆ, ಕೊಚ್ಚಿದು ಬೇರೆ, ಅದು ಸಿನಿಮಾ ಬರುತ್ತೆ. ಅದು ನಮಗೆ ಗೊತ್ತಿರೋದು ಮಲಯಾಳಂ ಒಂದು ಒಳ್ಳೆ ಸಿನಿಮಾ ಬಂದಿದೆ ಅಷ್ಟೇ. ಇದು ಹಾಗೆ ಇದೊಂದು ಸಿನಿಮಾ, ಸ್ಲ್ಯಾಂಗ್ ಅದು ಇದಿಲ್ಲ. ಇದು ಕನ್ನಡದಲ್ಲಿ ಒಂದು ಸಿನಿಮಾ ಅಷ್ಟೇ. ಒಂದು ಉದ್ದೇಶ ಇದ್ದಿದ್ದು, ಒಂದು ಮನೋರಂಜನೆ ಸಿನಿಮಾ ಮಾಡಬೇಕು ಅಂತ. ಅದು ನಾನು ಅಲ್ಲಿ ಹುಟ್ಟಿರೋದ್ರಿಂದ ನನಗೆ ಗೊತ್ತಿರೋದು ನನ್ನ ಆ ಪ್ರದೇಶ, ಆ ಜಾಗ, ನನಗೆ ಅದನ್ನೆಲ್ಲ ತರಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಅದು ಆ ಸ್ಲ್ಯಾಂಗಲ್ಲಿದೆ. ಈ ಕಲಾವಿದರೆಲ್ಲ ನನಗೆ ಹತ್ತಿರ ಇರೋದ್ರಿಂದ ಇವರೆಲ್ಲ ಇದ್ದಾರೆ ಅಲ್ಲಿ. ಯಾವಾಗಲೂ ಗೊತ್ತಿರೋ ಕತೆ, ನಾವು ಬದುಕಿರೋ ಕತೆ, ನಾವು ನೋಡಿರೋ ಕತೆ ಸಿನಿಮಾ ಮಾಡಿದಾಗ್ಲೋ ಅಥವಾ ಬರೆದಾಗ್ಲೋನೇ ಅದು ತುಂಬ ತಾಗೋದು ಕೂಡ ಅಲ್ವಾ? ಹೌದು. ಸೊ ಆ ಥರದ್ದು ನಮ್ಮ ಸಿನಿಮಾ ಇತಿಹಾಸದಲ್ಲಿ ತಗೊಂಡಾಗ ಎಲ್ಲವೂ ಹಂಗೇನೆ. ಈಗ ಮೊನ್ನೆ ಬಂದಂಥ ಕಾಂತಾರದಿಂದ ಹಿಡಿದು ಅಥವಾ ಜನಮತ ಜೋಡಿ, ಅಂದರೆ ನೀವು ಅಂದರೆ ಅವ್ರಿಗೆ ಗೊತ್ತಿರೋ ಕತೆಗಳನ್ನ ಹೇಳುವಂಥ ಡೈರೆಕ್ಟ್ರು ಅವರು ತುಂಬ ಸ್ಟ್ರಾಂಗ್ ಆಗಿರ್ತಾರೆ ಯಾವತ್ತು ಅಂತ. ಅಂದರೆ ನಮಗೆ ನಾವೇ ಎಷ್ಟು ಚೂಸಿ ಆಗಿದ್ದೇವೆ ಅಂತ ನಾನು ಅರ್ಥ ಮಾಡ್ಕೊಂಡಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಈ ಪ್ರೇಕ್ಷಕರು ಹೇಗಿರ್ತಾರೆ ಅಂತ. ಸೊ ಆ ಕಾಲಘಟ್ಟದಲ್ಲಿ ಇದ್ದೀವಿ ಈಗ ನಾವು. ಸರ್, ಈಗ ನಾನು ಆವಾಗಲೇ ಹೇಳ್ತಿದ್ದೆ, ಇದಕ್ಕೂ ಸೂಕ್ತವಾಗಿರೋವಂಥದ್ದು ಅಥವಾ ಇದಕ್ಕೆ ತುಂಬ ಹತ್ತಿರವಾಗಿರೋಂಥ ಒಂದು ರಂಗಗೀತೆ ನಿಮ್ಮಿಂದ ಬರ್ಬೋದಾ ಅಂತ.
ಎತ್ತಾಣ ಮಾಮರ ಎತ್ತಾಣ ಕೋಗಿಲೆ ಎತ್ತಾಣ ಮಾಮರ ಎತ್ತಾಣ ಕೋಗಿಲೆ ಎತ್ತಾಣಿಂದೆತ್ತ ಸಂಬಂಧವಯ್ಯ ಎತ್ತಾಣಿಂದೆತ್ತ ಸಂಬಂಧವಯ್ಯ ಬೆಟ್ಟಾದ ನೆಲ್ಲಿಕಾಯಿ 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 ಸಮುದ್ರದೊಳಗಾಣ ಉಪ್ಪು 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 ಬೆಟ್ಟಾದ ನೆಲ್ಲಿಕಾಯಿ ಸಮುದ್ರದೊಳಗಾಣ ಉಪ್ಪು ಬೆಟ್ಟಾದ ನೆಲ್ಲಿಕಾಯಿ ಸಮುದ್ರದೊಳಗಾಣ ಉಪ್ಪು ಎತ್ತಾಣಿಂದೆತ್ತ ಸಂಬಂಧವಯ್ಯ. ಅಂದ್ರೆ ಸಂಬಂಧಗಳ ಬಗ್ಗೆ ತುಂಬಾ ವಿಷಯ ಇದೆ. ಹೌದು, ಎಲ್ಲ ಸಂಬಂಧಗಳು. ಅದೆರಡು ಸೇರಿದ್ರೆ ಬೇರೆನೆ ರುಚಿ ಬರುತ್ತೆ ಅಂತ. ಉಪ್ಪು ಹುಳಿ ನಿಜ ಸರ್. ತುಂಬ ಒಳ್ಳೇದಾಗಲಿ. ಮೇ ಬಿ ಸಿನಿಮಾ ನೋಡಿದ್ಮೇಲೆ ತುಂಬ ವಿಷಯ ಮಾತಾಡೋಕ್ಕಿರುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಅದೇ ನಾನು ಮಾತಾಡ್ಬೋದು ಅವಾಗ. ಅಂದರೆ ಇವಾಗ ಎಲ್ಲ ಹಿಡ್ದು 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 ಅಯ್ಯೋ ಹೇಳ್ಬೇಕೋ ಬೇಡವೋ ಹಾಂ. ಬಟ್ ಒಂದು ಕುತೂಹಲ ಅಂತೂ ತುಂಬ ದೊಡ್ಡದಾಗಿದೆ ಈ ವಿಷಯದ ಬಗ್ಗೆ, ಈ ಸಿನಿಮಾ ಬಗ್ಗೆ ತುಂಬ ದೊಡ್ಡದಾಗಿ ಕಾಣ್ತಿದೆ. ಅಂದರೆ ನಾವು ಹೊರಗಿಂದ ನೋಡಬೇಕಾದ್ರೆ ಹಂಗೆ ಅನ್ನಿಸ್ತಾ ಇದೆ. ಅಂದರೆ ನನಗೆ ಅದೇ ರಾಜ್ ಬಿ ಶೆಟ್ಟರ್ದು ಮತ್ತು ಅವರು ತಂಡದ್ದು ಕೆಲಸ ತುಂಬ ಇಷ್ಟ ಆಗುತ್ತೆ. ಅಂದರೆ ಅವ್ರು ಯಾವಾಗ್ಲೂ ಸಿನಿಮಾ ಅಂದರೆ ಪ್ರಚಾರ ಅನ್ನೋ ವಿಚಾರಕ್ಕದು ಅಂದರೆ ಅಬ್ರ ಮಾಡೋದಿಲ್ಲ ಅಥವಾ ಏನೋ ಹಂಗೆ ಅದೆಲ್ಲ ಇಲ್ಲ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಅವರು ಹೇಳೋ ರೀತಿ ತುಂಬ ಇಷ್ಟ ಆಗುತ್ತೆ. ಮೇ ಬಿ ನಿಮ್ಮ ತಂಡ ಆ ಕೆಲಸ ಮಾಡ್ತಿರೋದು ತುಂಬ ಅದಕ್ಕೇ ಕುತೂಹಲ ಜಾಸ್ತಿ ಆಗ್ತಾಯಿದೆ. ಲಾಸ್ಟ್ ಅವರು ಸಿನಿಮಾಗಳು ಮಾಡಿದ್ದಕ್ಕೂ ಮತ್ತು ಈಗ ತಗೊಂಡು ಬಂದು ಪ್ರೆಸೆಂಟ್ ಮಾಡ್ತಿರೋದಕ್ಕೂ. ಸೊ ನೀವು ಜರ್ನಿಗಳು ಮಾಡಿರ್ತೀರ. ಸೊ ಈ ಒಂದು ಸಿನಿಮಾದಲ್ಲಿ ಆ ಫೀಲ್ ಬಂದಿದೆಯೇನೋ. ಅಂದರೆ ಅವ್ರ ಜೊತೆ ಇದ್ದೀವಿ ಅನ್ನೋದು ಒಂದು ತುಂಬ ಒಂದು ಮುಟ್ಟೆ ಕಥೆಯಿಂದಲೇ ಎಲ್ಲರೂ ನಾವೆಲ್ಲರೂ ಅವ್ರ ಜೊತೆ ಕೆಲಸ ಮಾಡಿದವರು, ಅಲ್ಲಿಂದಲೇ ಎಂಟ್ರಿ. ಅವಾಗ ಎಲ್ಲರೂ ಹೊಸಬ್ರು ಅಂದ್ರೆ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯಾವ್ದು ಸಿಗುತ್ತೆ ಅದ್ರಲ್ಲಿ ಕೆಲಸ ಮಾಡೋದು. ಇವತ್ತು ಅವರನ್ನೇ ತಗೊಂಡ್ಬಂದು ಒಂದು ಸಿನಿಮಾ ಮಾಡಿದ್ದಾರೆ. ಈ ತಂಡಗಳು ನಾನು ಅಂದರೆ ನಾಟ್ ಓನ್ಲಿ ಈ ತಂಡ, ತುಂಬ ಜನ ನೋಡಿದ್ದೀನಿ, ಎಲ್ಲ ಕೆಲಸನೂ ಮಾಡಿರ್ತಾರೆ. ಅದೇ ರಂಗಭೂಮಿ ಆಗಲಿ ಸರ್ ಹೇಳ್ದಂಗೆ ಮೇ ಬಿ ಅದೇ ಬೇಸ್, ಆ ಬೇಸ್ ಮೇಲೇ ಸಿನಿಮಾ. ಹೌದು, ಅವತ್ತಿಂದ ಅಣ್ಣವ್ರ ಕಾಲದ ಅದೇ ಬೇಸು, ಅದೇ ಸಿನಿಮಾ. ಸೊ ಇವಾಗ ಅದಾಗಬೇಕು. ಖುಷಿ ಆಗುತ್ತೆ ಈ ಥರದ ಮನಸ್ಸುಗಳ ಜೊತೆ ಮಾತಾಡೋಕ್ಕೆ, ಸಿನಿಮಾ ಮನಸ್ಸುಗಳ ಜೊತೆ, ಅಥವಾ ಅದಿದ್ದಾಗಲೇ ಇದೆಲ್ಲ ಆಗೋದು ಕೂಡ. ಸೊ ತುಂಬ ಪಾಸಿಟಿವ್ ಆಗಿ ಕಾಣಿಸ್ತದೆ ಸಿನಿಮಾ. ಎಲ್ಲ ಸಾಹಸನೇ ಇದೆ ಸರ್. ಓಕೆ, ಆ್ಯಕ್ಚುಲಿ ಈ ಪೋಸ್ಟರ್ ಎಲ್ಲೂ ಸುಲೋಚನೆ ಕಾಣಿಸ್ತಾ ಇಲ್ವ ಹಂಗಾರೆ? ಸುಲೋಚನ ಸೂ ಇದೆ ಸುಲೋಚನ ಕಾಣೋದು. ಎರಡು ಹೆಸರು ಬೇರೆ ಏನೋ ಹೇಳ್ತಾ ಇದ್ರ. ಸುಲೋಚನ ಫ್ರಮ್ ಸೋಮೇಶ್ವರ ಅಂತ, ಸುಲೋಚನ ಸೋಮೇಶ್ವರದವರು ಅಂತ, ಇದು ಮರ್ಲೂರು ಅಂತ. ಓಕೆ, ಈಗ ಸೋಮೇಶ್ವರದ್ದು ಮರ್ಲೂರು ಬೇರೆ, ಇನ್ನೊಂದು ಊರು ಬೇರೆ. ಹೌದು, ಇದು ಈ ಎಲ್ಲ ಕ್ಯಾರೆಕ್ಟರ್ ಮರ್ಲೂರ್ನವರು. ಯಾಕೆ ಪಬ್ಲಿಸಿಟಿಯಲ್ಲಿ ನೀವು ತಂದಿಲ್ಲ, ಇದನ್ನ ಮಾತ್ರ ತಂದಿದ್ದೀರಾ? ಮರ್ಲೂರ್ ನೆಕ್ಸ್ಟ್ ಬರುತ್ತೆ. ಅಂದ್ರೆ ರಿಲೀಸ್ ಆದ್ಮೇಲೆನಾ? ಇಲ್ಲ, ಅದಕ್ಕಿಂತ ಮುಂಚೆನೆ ಬರುತ್ತೆ. ಈಗ ಟ್ರೈಲರ್ ಬಂತಲ್ಲ, ನೀವು ಇನ್ನೊಮ್ಮೆ ಟ್ರೈಲರ್ ನೋಡ್ಬೇಕು. ಫ್ರಮ್ ಬರ್ದಿದ್ವಲ್ಲ ಸರ್, ಇವಾಗ ಅನಿಸ್ತಾ ಇದೆ. ಟ್ರೈಲರ್ ಹೇಳಿದ್ವಿ. ಟ್ರೈಲರ್ ಅಲ್ಲಿ ಸೋಮೇಶ್ವರ ಅಂತ ಹೇಳಿದ್ವಿ. ನೀವು ಒಂದೇ ಸಲ ಟ್ರೈಲರ್ ನೋಡಿದ್ರೆ? ಇಲ್ಲ 2 ಸಲ ನೋಡಿದೆ. ಅದೇ ಫಸ್ಟ್ ಹಾಫ್ ಒಂಥರ ಇತ್ತು, ಸೆಕೆಂಡ್ ಹಾಫ್ ಒಂಥರ. ನಾನೇನು ಅನ್ಕೊಂಡೆ, ಓಕೆ ಇವರೆಲ್ಲ ಮೊದಲಾರ್ಧಕ್ಕೆ ಇಂಟ್ರೊಡಕ್ಷನ್ ಥರ ಏನೋ ತೋರಿಸಿದ್ದಾರೆ, ಸೆಕೆಂಡ್ ಹಾಫ್ ಏನೋ ಕ್ಯೂರಿಯಾಸಿಟಿ ಇದ್ದಾರೆ ಅಂತ ಅನ್ನಿಸ್ತು, ಫ್ರಾಂಕ್ಲಿ ಹೇಳ್ಬೇಕು ಅಂದರೆ. ಇವಾಗ ಇನ್ನೊಂದ್ಸಲ ನೋಡ್ಬೇಕು ಅನಿಸ್ತಾ ಇದೆ. ಈಗ ಬೇರೆ ಥರ ಯೋಚನೆ ಬರ್ಬೋದು. ಇದೆಲ್ಲ ಮರ್ಲೂರಲ್ಲಿ ನಡೆಯುವಂಥ ಕತೆ, ಇದೆಲ್ಲ ಪಾತ್ರಗಳು ಮರ್ಲೂರ್ನದ್ದು. ಈಗ ನೆಕ್ಸ್ಟ್ ಒಂದು ಸಾಂಗ್ ಬರುತ್ತೆ, ಅದರಲ್ಲಿ ಮರ್ಲೂರು ಗೊತ್ತಾಗುತ್ತೆ. ಈ ಸುಲೋಚನ ಮಾತ್ರ ಅವ್ರು ಸೋಮೇಶ್ವರದವರು. ಅಂದ್ರೆ ಅದೇ ಆಗ್ಲೇ ಹೇಳ್ತಾ ಇದ್ರಿ, ಟೆಕ್ನಿಷಿಯನ್ಸ್ ಈ ತರ ಎಲ್ಲ ಮೆಚ್ಕೋತಾರೆ. ಅಂದ್ರೆ ಮಲಯಾಳಮಲ್ಲೂ ಸಿನಿಮಾನ ರಿಲೀಸ್ ಮಾಡೋ ಪ್ಲಾನ್ ಇದೆಯಾ ಹೇಗೆ ಅಂತ? ಇದೆ ಸರ್. ಅಂದ್ರೆ ದುಲ್ಕರ್ ಸಲ್ಮಾನ್ ಇದಾರಲ್ಲ, ಅವ್ರದ್ದೊಂದು ವೇಫ್ರರ್ ಮೂವೀಸ್ ವೇಫ್ರರ್ ಫಿಲ್ಮ್ಸ್ ಅಂತ ಹೇಳಿ ಒಂದು ಪ್ರೊಡಕ್ಷನ್ ಹೌಸ್ ಇದೆ, ಅವರು ದುಲ್ಕರ್ ಸಲ್ಮಾನ್ ಅವರು. ಸೊ ಅವ್ರು ನೋಡಿದ್ದಾರೆ ಸಿನಿಮಾ, ಸೊ ಅವರು ಅದನ್ನ ಮೆಚ್ಕೊಂಡಿದ್ದಾರೆ ಸಿನಿಮಾನ. ಸೊ ಮಲಯಾಳಮಲ್ಲೇ ಅವ್ರು ಪ್ರೆಸೆಂಟ್ ಮಾಡ್ತಾರೆ ಸಿನಿಮಾ. ನಮ್ಗೆ ಐಡಿಯಾ ಇರಲಿಲ್ಲ ಮಲಯಾಳ ಮಾಡಬೇಕು ಅಂತ. ಈ ಟೆಕ್ನಿಷಿಯನ್ ಅವರೆಲ್ಲ ನೋಡಿದ್ರಲ್ಲ, ರಮೇಶ್ ಸರ್ ಅಂತ, ಅವರೆಲ್ಲ ಹೇಳಿದ್ರು ಇದು ಖಂಡಿತ ವರ್ಕ್ ಆಗುತ್ತೆ ಮಾಡಿ ಅಂತ. ಕನ್ನಡ ಮತ್ತೆ ಮಲಯಾಳಂ ಎರಡರಲ್ಲಿ? ಕನ್ನಡ ಮತ್ತು ಮಲಯಾಳಂ ಅಟ್ ಅ ಟೈಮ್ ರಿಲೀಸ್ ಆಗುತ್ತೆ ಗೊತ್ತಿಲ್ಲ, ಬಟ್ ಅಟ್ ಲೀಸ್ಟ್ 1 ವೀಕ್ ಆದ ನಂತರ ಅಲ್ಲಿ ರಿಲೀಸ್ ಆಗುತ್ತೆ ನಮಗೆ. ಆ ರೀತಿ ಪ್ಲಾನ್ಸ್ ಇದೆ. ಒಳ್ಳೆ ಬೆಳವಣಿಗೆ. ಯಾಕಂದ್ರೆ ಗೊತ್ತಿಲ್ಲ ಯಾವ ರೀತಿ ಅಂತೇಳಿ. ಇವಾಗ ಯಾವುದನ್ನು ಯಾವಾಗ ಹೆಂಗಾಗುತ್ತೆ ಯಾರು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಅಲ್ಟಿಮೇಟಾಗಿ ಆಡಿಯನ್ ಪ್ರೇಕ್ಷಕ ಯಾವುದನ್ನು ಒಪ್ತಾನೆ ಯಾವುದನ್ನು ಬಿಡ್ತಾನೆ ಗೊತ್ತಿಲ್ಲ. ಬಟ್ ಪ್ರಾಮಾಣಿಕವಾದ ಪ್ರಯತ್ನ ಕಾಣಿಸ್ತಾ ಇದೆ. ಸೊ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಬೆಳಗಿಂದ ಸುಸ್ತಾಗಿದ್ದೀರಾ. ಸಿನಿಮಾ ನೋಡಿದ್ಮೇಲೆ ಮಾತಾಡೋಣ. ಡೆಫಿನೆಟ್ಲಿ. ನೀವು ಹೇಳ್ತಾ ಇರೋದು ನೋಡಿದ್ರೆ ತುಂಬ ಕ್ಯೂರಿಯಸ್ ಆಗಿದೆ. ಅದ್ರ ಬಗ್ಗೆ ತುಂಬ ಮಾತಾಡಬೇಕು ಅನ್ನೋದು ನನಗೂ ಒಂದು
ತುಂಬಾ ಲಿಮಿಟೇಷನ್ಸ್ಗಳಿದೆ, ಕಟ್ ಹಾಕಿದಂಗೆ ಆಗಿದೆ. ಅಂದ್ರೆ ಎಲ್ಲೂ ಬಿಟ್ಕೊಡಂಗಿಲ್ಲ, ಎಲ್ಲೂ ಮಾತಾಡಂಗಿಲ್ಲ. ನೀವು ಅದನ್ನ ನೀವು ನೋಡಿದ ನಂತರ ನಿಮಗೆ ಸುಮಾರು ಕ್ವಶನ್ಸ್ ಇರುತ್ತೆ, ಅದಕ್ಕೆಲ್ಲ ಆರಾಮ್ಸೆ ಆನ್ಸರ್ ಮಾಡ್ಬೋದು. ಓಕೆ ಓಕೆ, ಬಿಸಿ ಬಿಸಿಯಾಗಿ ನೋಡಬೇಕು, 25ಕ್ಕೆ ನೋಡ್ಬಿಡ್ಬೇಕು. ಆಗಲಿ, ಒಳ್ಳೇದಾಗಲಿ. ಜೆ ಪಿ ಇನ್ನೊಂದಷ್ಟು ಸಿನಿಮಾಗಳು ಮಾಡಬೇಕು, ಒಳ್ಳೆ ಟ್ಯಾಲೆಂಟ್ಸ್ ನೀವೆಲ್ಲ. ಆಗಲಿ, ಒಳ್ಳೇದಾಗಲಿ. ಸಿನಿಮಾ ನೋಡಿದ್ಮೇಲೆ ಮತ್ತೆ ಮಾತಾಡೋಣ, ತುಂಬ ಮಾತಾಡೋಣ. ಓಕೆ, ಇವತ್ತು ಎಷ್ಟು ಸಾಕಂತ ಅನಿಸುತ್ತೆ. ಸೂ ಫ್ರಮ್ ಸೋ ತುಂಬ ವಿಷಯ ಇದೆ ಸಿನಿಮಾ. ನಮ್ಮ ಇಷ್ಟು ಮಾತುಕತೆ ನಿಮ್ಗೆ ಅನಿಸಿರುತ್ತೆ ಸಿನಿಮಾ ನೋಡಬೇಕು ಅಂತ, ಅದನ್ನು ನಾನು ಭಾವಿಸ್ತೀನಿ. 25ನೇ ತಾರೀಕು ಥಿಯೇಟ್ರಿಗೆ ಹೋಗಿ ನೋಡಿ, OTT ಅವ್ರಿಗೂ ಕಾಯಬೇಡಿ. ಆಮೇಲೆ ರೆಸ್ಪಾನ್ಸು, ರಿವ್ಯೂಸು ಎಲ್ಲ ನೋಡ್ಕೊಂಡು ಹೋಗಬೇಡಿ. ನೀವು ಹೋಗಿ, ನೀವು ಸಿನಿಮಾ ನೋಡಿ, ನೀವು ರಿವ್ಯೂ ಮಾಡಿ. ನಮಸ್ಕಾರ.